ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಒಂದು ಚೂಡಿದಾರ್ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿ ತೋರಿಸ್ತಿದ್ದೀನಿ. ಸೊ ಟು ಬಿಗಿನ್ ವಿತ್ ನಾನು ಫಸ್ಟ್ ಇಲ್ಲಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತಿದ್ದೀನಿ. ಪಾಂಡ್ಸ್ ಅವರ ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ, ಪಾಂಡ್ಸ್ ಮಾಯ್ಶ್ಚರೈಸರ್. ಸೊ ಯಾರಿಗಾದರೂ ಬೇಕಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆಯಿಲಿ ಸ್ಕಿನ್ ಅವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಲಿಪ್ ಬಾಮನ್ನು ಯೂಸ್ ಮಾಡ್ತೀನಿ. ಸೊ ಟು ಪ್ರೆಪ್ ದ ಲಿಪ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಲಿಪ್ ಬಾಮನ್ನು ಫಸ್ಟೇ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ನೆಕ್ಸ್ಟು ಲಿಪ್ಸ್ಟಿಕ್ ಹಚ್ಚುವಾಗ ನಮಗೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಒಂದೊಂದು ಸಾಫ್ಟ್ ಫಿನಿಶಿಂಗ್ ಅನ್ನೋದು ಇರುತ್ತೆ. ಸೊ ಯಾವಾಗೇ ಆಗಲಿ ಮೇಕಪ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲೇ ನೀವು ಲಿಪ್ ಬಾಮನ್ನು ಹಚ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಈ ಪ್ರೈಮರ್ ಬಂದುಬಿಟ್ಟು ಮ್ಯಾಕ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಪ್ರೈಮ್ ಪ್ಲಸ್ ಪ್ರೆಪ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಇಲ್ಲ ಅಂದರೆ, ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇಲ್ಲ ಅಂದರೆ ಈ ಒಂದು ಪ್ರೈಮರೇ ನಿಮಗೆ ಸಾಕು. ಇಟ್ ಆ್ಯಕ್ಟ್ಸ್ ಲೈಕ್ ಅ ಕನ್ಸೀಲರ್ ಆ್ಯಂಡ್ ಅ ಪ್ರೈಮರ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಕವರೇಜ್ ಕೊಡುತ್ತೆ, ನ್ಯಾಚುರಲ್ ಕವರೇಜನ್ನು ಕೊಡುತ್ತೆ. ನಿಮಗೆ ಎಕ್ಸ್ಟ್ರಾ ಏನೋ ಒಂದು ಪ್ರಾಡಕ್ಟನ್ನು ಹಾಕಿದ್ದೀವಿ, ಎಕ್ಸ್ಟ್ರಾ ಲೈನನ್ನು ಕ್ರಿಯೇಟ್ ಮಾಡೋದಿಲ್ಲ. ಸೊ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಇದು ಅಷ್ಟೇ, ನಿಮಗೆ 2 ಶೇಡ್ ಬರುತ್ತೆ, ನೀವು ನೋಡಿ ಶೇಡನ್ನು ತಗೋಬೇಕು. ಸೊ ನನಗೆ ಅಮೆಝಾನಲ್ಲಿ ಲಿಂಕ್ಸನ್ನು ನನಗೇನಾದರೂ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸ್ ಎಲ್ಲ. ಸೊ ನಿಮ್ಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ಕೈಯಲ್ಲೇ ಎಲ್ಲ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಸೊ ನೀವು ಬೇಕಂದರೆ ಬ್ರಷನ್ನು ಸಹ ನೀವು ಯೂಸ್ ಮಾಡ್ಬೋದು. ಬ್ರಷನ್ನು ಯೂಸ್ ಮಾಡಿ ಬ್ಲೆಂಡ್ ಮಾಡ್ಕೋಬೋದು ನೀಟಾಗಿ. ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಇರುತ್ತೆ ಸ್ಕಿನ್ ಟೋನ್ ಅನ್ನೋದು. ಸೊ ನೆಕ್ಸ್ಟ್ ನಾನು ಬಂದುಬಿಟ್ಟು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಫೌಂಡೇಶನ್ ಬಂದುಬಿಟ್ಟು ಲ್ಯಾಕ್ಮೆ ಅವ್ರದ್ದು. ನೋಡಿ, ಫೌಂಡೇಶನ್ ಮೊದಲು ನಾನು ಕನ್ಸೀಲರ್ ಏನು ಯೂಸ್ ಮಾಡ್ತಿಲ್ಲ, ಬಿಕಾಸ್ ನನಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಇಲ್ಲ. ಆ್ಯಂಡ್ ನಾನು ಹೇಳಿದಾಗೆ ನಾನು ಮ್ಯಾಕ್ ಅವ್ರದ್ದು ಪ್ರೈಮರ್ ಪ್ಲಸ್ ಪ್ರೆಪ್ ಅದನ್ನು ಯೂಸ್ ಮಾಡಿದೆ ಅಲ್ವಾ, ಸೊ ಅದರಲ್ಲೇ ಆಲ್ಮೋಸ್ಟ್ ಕವರ್ ಆಗಿದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಇಲ್ಲಿ ಫೌಂಡೇಶನ್ಗೆ ಹೋಗ್ತಿದ್ದೀನಿ. ಸೊ ಈ ರೀತಿ ಡಾಟ್ಸ್ ಥರ ಕ್ರಿಯೇಟ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀವು ಫೌಂಡೇಶನ್ ಶೇಡ್ ನೋಡೋದಾದರೆ ನನ್ನ ಸ್ಕಿನ್ ಟೋನ್ಗನ್ನು ಜಸ್ಟ್ ಸೇಮ್ ಆ ರೀತಿ ಮ್ಯಾಚ್ ಆಗೋ ಥರ ಇದೆ. ಸೊ ಯಾವತ್ತೇ ಆಗಲಿ ಫೌಂಡೇಶನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ನಿಮ್ಮ ಅಂಡರ್ ಟೋನ್ನ ನೋಡಿಕೊಂಡು ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕಿನ್ ಟೋನ್ನ ನೋಡಿ ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೋಬಾರ್ದು. ಸೊ ಅದರ ಬಗ್ಗೆ ನಾನು ಡೀಟೇಲ್ಡಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೀವು ಫೌಂಡೇಶನನ್ನು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಜನ ಬ್ರಷಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಕೆಲವರು ಬ್ರಷಸ್ಸನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿರಲ್ಲ, ಬಟ್ ಬ್ರಷಸ್ ಯೂಸ್ ಮಾಡಬೇಕು ಅಂತ ಇರೋರು ಫಸ್ಟ್ ನೀವು ಒಳ್ಳೆಯ ಬ್ರ್ಯಾಂಡ್ ಬ್ರಷಸ್ಸನ್ನು ತಗೊಂಡು ಅದಾದಮೇಲೆ ಕೆಲವು ದಿನ ಯೂಸ್ ಮಾಡಿ ನೋಡಿ. ನಿಮಗೆ ಓಕೆ ಅಂತ ಅನಿಸಿದ್ರೆ, ನಿಮಗೆ ಕೆಲವ್ರಿಗೇನೆಂದರೆ ಕೈಯಲ್ಲೇ ಬ್ಲೆಂಡ್ ಮಾಡೋದು ಈಸಿ ಆಗಿರುತ್ತೆ, ಬ್ರಷಸ್ಸು ಅಷ್ಟೊಂದು ಈಸಿ ಅನಿಸೋದಿಲ್ಲ. ಸೊ ಹಾಗಾಗಿ ಫಸ್ಟ್ ನಾರ್ಮಲ್ ಬ್ರಷಸ್ಸನ್ನು ತಗೊಂಡು ಒಂದು ಬ್ರ್ಯಾಂಡಲ್ಲಿ ತಗೊಳ್ಳಿ. ಬಿಕಾಸ್ ಬ್ರಷಸ್ ಬಂದುಬಿಟ್ಟು ತುಂಬಾ ಲೋ ಕ್ವಾಲಿಟಿಯಲ್ಲೂ ಕೂಡ ಸಿಗುತ್ತೆ ನಮಗೆ. ಸೊ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಸೊ ಹಾಗಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಐಬ್ರೋಸ್ ಡಿಫೈನ್ ಮಾಡ್ಕೊಳ್ತಿದ್ದೀನಿ. ಐಬ್ರೋಸ್ ಬಂದುಬಿಟ್ಟು ನಾನು ಯಾವತ್ತೂ ಎಂಡಿಂದ ಹೋಗ್ತೀನಿ ಆಲ್ಮೋಸ್ಟು. ಅದಾದ ನಂತರ ಈ ಮ್ಯಾಕ್ ಅವರ ಬ್ರಷ್ ಇದೆ ಅಲ್ವಾ, ಸೊ ಇದರಲ್ಲಿ ನಾನು ಬಂದುಬಿಟ್ಟು ಕೂಮ್ ಮಾಡ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಬೇಕಂದರೆ ನೀವು ಈ ಒಂದು ಆಪ್ಷನನ್ನು ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಐ ಶ್ಯಾಡೋ ಯೂಸ್ ಮಾಡೋದು ಇಷ್ಟ ಇರೋದಿಲ್ಲ, ಬಟ್ ಅಂಥವರು ಸಹ ನಾನಿಲ್ಲಿ ಜಸ್ಟ್ ಒಂದು ಶೇಡ್ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು ಪೀಚ್ ಕಲರ್ ಐ ಶ್ಯಾಡೋ ತೊಗೊಳ್ತಿದ್ದೀನಿ. ಇಟ್ ಗಿವ್ಸ್ ಯು ಅ ನ್ಯಾಚುರಲ್ ಲುಕ್ಕನ್ನು ಕೊಡುತ್ತೆ. ಸೊ ನೀವು ಆರಾಮಾಗಿ ಇದನ್ನು ಅಪ್ಲೈ ಮಾಡ್ಬೋದು. ಇಲ್ಲ ನೀವೇನಾದರೂ ಲೈಕ್ ಒಂದು ರಿಸೆಪ್ಷನ್ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ಫಂಕ್ಷನ್ಸ್ಗೆ ನಾನು ಹೋಗ್ತಿದ್ದೀನಿ, ಒಂದು ಅನಾರ್ಕಲಿ ಸೂಟ್ ಈ ರೀತಿ ಏನಾದರೂ ನೀವು ಹಾಕ್ಕೊಂಡು ಹೋಗ್ತಿದ್ರೆ, ಸೊ ನೀವು ಇನ್ನೂ ಐ ಶ್ಯಾಡೋಸನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ನಾನು ಜಸ್ಟು ಗಿವ್ ದಟ್ ನ್ಯಾಚುರಲ್ ಲುಕ್ ಅಂತ ಹೇಳ್ಬಿಟ್ಟು ಸೊ ನಾನು ಈ ಪೀಚ್ ಕಲರನ್ನು ಅಪ್ಲೈ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಇದು ನಮಗೆ ಒಂದು ನ್ಯಾಚುರಲ್ ಲುಕ್ ಕೊಡುತ್ತೆ. ಆ್ಯಂಡ್ ಏನೋ ಒಂದು ಅಪ್ಲೈ ಮಾಡಿದ್ದೀವಿ ಅಂತ ಎದ್ದು ಕಾಣೋದಿಲ್ಲ. ಸೊ ಒಂದು ನ್ಯಾಚುರಲ್ ಫಿನಿಶಿಂಗ್ ಇರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು.
ಸೊ ನೀಟಾಗಿ ಐಲಿಡ್ ಏರಿಯಾ ಅದೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಬಂದುಬಿಟ್ಟು ನಾನು ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಯಾವುದೇ ರೀತಿ ವಿಂಗ್ ಐಲೈನರ್ ಏನೂ ಕ್ರಿಯೇಟ್ ಮಾಡ್ತಿಲ್ಲ. ಸೊ ನಾರ್ಮಲಾಗಿ ಒಂದು ಸ್ಟ್ರೋಕ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ, ಸ್ಟಾರ್ಟಿಂಗಲ್ಲಿ ಐಲೈನರ್ ಅಪ್ಲೈ ಮಾಡೋದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನೀವು ಈ ರೀತಿ ಪೆನ್ ಐಲೈನರನ್ನು ಚೂಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ ನಿಮಗೆ ಅಪ್ಲೈ ಮಾಡೋದಕ್ಕೆ. ಅದು ಬಿಗಿನರ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಅಪ್ಲೈ ಮಾಡೋದಕ್ಕೆ. ಆರಾಮಾಗಿ ನೀವು ಪೆನ್ ಥರನೇ ಇಟ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ತುಂಬ ಫೈನ್ ಫಿನಿಶಿಂಗ್ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ. ಸೊ ಜಸ್ಟ್ ಒಂದು ಸ್ಟ್ರೋಕ್ನ ನಾನು ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದಾದ ನಂತರ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಕಾಜಲ್ ನಿಮಗೆ ಬೇಕು ಅಂದರೆ ಮೇಲೆ ಅಪ್ಪರ್ ಲಿಡ್ಸ್ ಇರುತ್ತಲ್ಲ, ಸೊ ಅಪ್ಪರ್ ಲಿಡ್ಗೂ ನೀವು ಅಪ್ಲೈ ಮಾಡ್ಕೋಬೋದು. ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ ಕಾಜಲ್ಲು. ಸೊ ಇದಾದ ನಂತರ ಐ ಆಮ್ ಗೋಯಿಂಗ್ ವಿತ್ ಮಸ್ಕಾರ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಒಂದು ವೇಳೆ ನೀವು ಐಲ್ಯಾಶಸ್ ಏನಾದರೂ ಯೂಸ್ ಮಾಡ್ತಿದ್ರೇನೂ ಮಸ್ಕಾರ ಯೂಸ್ ಮಾಡಬೇಕು. ಆ್ಯಂಡ್ ಐಲ್ಯಾಶಸ್ ಯೂಸ್ ಮಾಡಿಲ್ಲ ಅಂತ ಅಂದ್ರೂ ಡೆಫಿನೆಟಾಗಿ ಮಸ್ಕಾರನ ಯೂಸ್ ಮಾಡಿ. ಸೊ ದಟ್ ನಮಗೆ ಐಲ್ಯಾಶ್ ಕಡಿಮೆ ಇದ್ರೂ ಸಹ ನಮಗೆ ಚೆನ್ನಾಗಿ ಕಾಣುತ್ತೆ ಮಸ್ಕಾರ ಯೂಸ್ ಮಾಡಿದಾಗ. ಸೊ ಯಾವುದೇ ಲುಕ್ ಆಗಿರ್ಬೋದು, ಖಂಡಿತವಾಗ್ಲೂ ಮಸ್ಕಾರ ಯೂಸ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಮೇಲೆ ಕೆಳಗಡೆ 2 ಲ್ಯಾಶಸ್ಗೂ ಮಸ್ಕರ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡಿದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಲೂಸ್ ಪೌಡರ್ ಎರಡರಲ್ಲಿ ಯಾವ್ದು ಬೇಕಾದರೂ ನೀವು ತೊಗೋಬೋದು. ಕಾಂಪ್ಯಾಕ್ಟ್ ಪೌಡರು ಅಷ್ಟೇ ತುಂಬ ಶೇಡ್ಸಲ್ಲಿ ಬರುತ್ತೆ. ಸೊ ನೋಡಿ ನಿಮ್ಮ ಒಂದು ಸ್ಕಿನ್ ಟೋನ್ಗೆ, ನಿಮ್ಮ ಒಂದು ಅಂಡರ್ ಟೋನ್ಗೆ ಮ್ಯಾಚ್ ಆಗುವಂಥ ಕಾಂಪ್ಯಾಕ್ಟ್ ಪೌಡರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಕೆಲವ್ರು ನೋಡಿದ್ರೆ ಅವರ ಶೇಡ್ ಬಂದುಬಿಟ್ಟು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ನಾವು ಚೂಸ್ ಮಾಡ್ಕೊಳ್ಳೋ ಪೌಡರ್ ಶೇಡ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ. ಸೊ ಒಂಥರ ಎದ್ದು ಕಾಣುತ್ತೆ, ಏನೋ ಒಂದು ಶೇಡ್ ಒಂದು ಮೇಕಪ್ ಹಾಕಿದ್ದೀವಿ ಅನ್ನೋ ರೇಂಜಲ್ಲಿ ಕಾಣುತ್ತೆ. ಸೊ ಆ ರೀತಿ ಸೆಲೆಕ್ಟ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಲಿಪ್ಸ್ಟಿಕ್ ಬಂದುಬಿಟ್ಟು ನಾನೊಂದು ಲೈಟ್ ಶೇಡ್ ತೊಗೊಂಡಿದ್ದೀನಿ, ಡಾರ್ಕ್ ಶೇಡ್ ನಾನು ತಗೊಳ್ಳಿಲ್ಲ. ಸೊ ನಾನು ನಿಮಗೆ 2 ಹೇರ್ ಸ್ಟೈಲನ್ನು ತೋರಿಸ್ತೀನಿ. ಸೊ ನೀವು ಯಾವ್ದು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ಲೈಕ್ ಯು ಕ್ಯಾನ್ ಗೋ ಫಾರ್ ಜಡೆ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೂಸ್ ಹೇರ್ ಇಸ್ ಆಲ್ಸೋ ಓಕೆ. ಇಟ್ ಡಿಪೆಂಡ್ಸ್ ಆನ್ ದ ಫಂಕ್ಷನ್ ದಟ್ ಯು ಆರ್ ಗೋಯಿಂಗ್. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಬಿಕಾಸ್ ನಾನು ನಿಮ್ಗೆ ಆಲ್ರೆಡಿ ಹೇರ್ ಸ್ಟೈಲ್ ವಿಡಿಯೋ ಆಲ್ರೆಡಿ ನನ್ನ ಪ್ಲೇಲಿಸ್ಟಲ್ಲಿದೆ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಬಂದುಬಿಟ್ಟು ವೈಟ್ ಕುರ್ತಾ ತೊಗೊಂಡಿದ್ದೀನಿ. ವೈಟ್ ಕುರ್ತಾಗೆ ಬಂದುಬಿಟ್ಟು ಮಲ್ಟಿ ಕಲರ್ ದುಪ್ಪಟ್ಟನ ಪೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ವೈಟ್ ಕುರ್ತಾ ಸಪ್ರೇಟಾಗಿ ನಾನು ತೊಗೊಂಡಿರೋದು. ಸೊ ಅದಕ್ಕೆ ಬಂದುಬಿಟ್ಟು ನಾನು ಮಲ್ಟಿ ಕಲರ್ ದುಪ್ಪಟ್ಟ ಆ್ಯಂಡ್ ಸಪ್ರೇಟ್ ಪ್ಯಾಂಟನ್ನು ಪೇರ್ ಮಾಡಿದ್ದೀನಿ. ಸೊ ಲುಕ್ಕೆಲ್ಲ ಕಂಪ್ಲೀಟ್ ಆದ ನಂತರ ನಾನೇನು ಯಾವುದೇ ರೀತಿಯಾದಂತಹ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಿಲ್ಲ. ನೀವು ಖಂಡಿತವಾಗ್ಲೂ ನೀವು ಔಟ್ಸೈಡ್ ಹೋಗ್ತಿದ್ರೆ, ಸೊ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಅಂದರೆ ಸೊ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಿ. ಸೊ ದಟ್ ಸ್ವೆಟ್ಟಿಂಗ್ ಅದರಿಂದ ಸ್ವಲ್ಪ ನೀವು ದೂರ ಇರ್ಬೋದು.
ಒಂದು ಒಳ್ಳೆ ಬ್ರ್ಯಾಂಡೆಡ್ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಿ. ಸೊ ಇಷ್ಟೇ ಲೂಸ್ ಹೇರ್ ಹಾಕ್ಕೊಂಡಿದ್ದೀನಿ ನಾನು ಸೆಕೆಂಡ್ ಲುಕ್ಕಲ್ಲಿ. ಸೊ ಇದು ಬಂದ್ಬಿಟ್ಟು ಪಿಂಕ್ ದುಪ್ಪಟ ಆರ್ ಮಲ್ಟಿ ಕಲರ್ ಅಂತ ಹೇಳ್ಬೋದು. ಸೊ ಈ ದುಪ್ಪಟೆಯಿಂದ ನಾನು ಪೇರ್ ಮಾಡಿದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ಮಂಡೇ ಮೇಕೋಸಲ್ಲಿ ಇನ್ನೊಂದು ಸ್ಕಿನ್ ಕೇರ್ ಆರ್ ಹೇರ್ ಕೇರ್ ಯಾವುದೋ ಒಂದು ವಿಡಿಯೋ ಸೊ ಡೆಫಿನೆಟಾಗಿ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರೋದಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋನ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ನೆಕ್ಸ್ಟ್ ಪೋಸ್ಟ್ ಮಾಡೋ ವೀಡಿಯೋನ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ದಟ್ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐಲ್ ಸಿ ಯು ಲೇಟರ್.